ವೀಕ್ಷಕರೇ, ಜೀವನದಲ್ಲಿ ನಾನಾ ರೀತಿಯಲ್ಲಿ ಗೊಂದಲಗಳು, ಕಷ್ಟಗಳು, ನೋವುಗಳು ಮನುಷ್ಯನಿಗೆ ಬರ್ತಾ ಇರುತ್ತೆ. ಉದ್ಯೋಗ ಮಾಡುವಂತಹ ವಿಷಯದಲ್ಲಂತೂ ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸ್ತೀವಿ. ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರೆ. ಈಗ ಸ್ತ್ರೀಯರು ಯಾವುದಕ್ಕೂ ಕಡಿಮೆ ಇಲ್ಲ. ಸ್ಪರ್ಧಾತ್ಮಕ ಜಗತ್ತು, ಓಡ್ತಾ ಇದೆ ಜೀವನ. ದಿನನಿತ್ಯ ಬೆಳಕಾದ್ರೆ ಹಣಕಾಸಿನ ಸಮಸ್ಯೆಗಳು, ಕೆಲಸದ ಸಮಸ್ಯೆಗಳು, ಜೀವನದ ಜಂಜಾಟಗಳು, ಒತ್ತಡಗಳು ಮನುಷ್ಯನನ್ನ ಬೆನ್ನ ಬಿಡ್ಲಾರ್ದೆ ಕಾಡ್ತಾ ಇರ್ತಕ್ಕಂಥದ್ದು. ಕೆಲವೊಬ್ಬರಿಗೆ ಹೀಗಾಗತ್ತೆ, ಕೆಲಸ ಇರುತ್ತೆ, ಕೆಲಸದಲ್ಲಿ ನೆಮ್ಮದಿ ಇರಲ್ಲ. ಕೆಲವೊಬ್ಬರಿಗೆ ಕೆಲಸನೇ ಸಿಗಲ್ಲ. ಕೆಲವೊಬ್ಬರಿಗೆ ಏನಾಗುತ್ತೆ, ಇನ್ನೇನು ಓದು ಮುಗಿಸಿದೀನಿ, ನಾನು ಕೆಲ್ಸಕ್ಕೆ ಸೇರ್ಕೋಬೇಕು ಅಂತಂದ್ರೆ ಕೆಲಸ ಸಿಗಲ್ಲ. ಕೆಲವೊಬ್ಬರಿಗೆ ಎಲ್ಲ ಕೆಲಸ ಚೆನ್ನಾಗಿರುತ್ತೆ, ವರ್ಕರ್ಸ್ ಸರಿಯಾಗಿ ಕೆಲಸ ಮಾಡಲ್ಲ. ಇಲ್ಲ ಮೇಲಧಿಕಾರಿಗಳಿಂದ ಏನಾದ್ರೂ ಒಂದು ತೊಂದರೆ ಬರುತ್ತೆ, ಅಥವಾ ಕೆಳವರ್ಗದ ಜನರಿಂದ ಕಾಲೆಳೆಯುವಂತ ಸಂದರ್ಭಗಳು ಬರ್ತವೆ. ಎಷ್ಟೇ ದುಡಿತಾ ಇದ್ರು ಎಷ್ಟೋ ಜನರಿಗೆ ಕೈಯಲ್ಲಿ ದುಡ್ಡೇನೇ ಇಲ್ಲಲ್ಲ. ಬರ್ತಾ ಇರುತ್ತೆ ದುಡ್ಡು, ಉಳಿಸ್ಕೊಳಕ್ ಆಗಲ್ಲ. ಮತ್ತೆ ಕೆಲ್ಸಕ್ಕಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಬಹಳಷ್ಟು ಕಷ್ಟ ಪಡಬೇಕಾಗುತ್ತೆ. ಅಯ್ಯೋ ಬೆಳಗಾದ್ರೂ ಯಾಕಾಯ್ತಪ್ಪ ಅನ್ನುವಂತಹ ಬೇಸರ ಆಗ್ಬಿಡುತ್ತೆ, ಮನುಷ್ಯಗೆ ನೋವು ಆಗ್ಬಿಡುತ್ತೆ. ಟ್ರಾವೆಲಿಂಗ್ ಮಾಡೋದ್ರಲ್ಲಿನೇ ಸಮಯ ವ್ಯರ್ಥ ಆಗ್ಬಿಡುತ್ತೆ, ಅಥವಾ ಕೆಲಸ ಮಾಡೋದಕ್ಕೆ ಒಲ್ಲದ ಮನಸ್ಸಿನಿಂದ ಕೆಲಸ ಮಾಡಬೇಕಾಗತ್ತೆ. ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಕೂಡ ಅಂದುಕೊಂಡಂತ ರಿಸಲ್ಟ್ ಬರೆದಿರೋರಿಲ್ಲ. ಮತ್ತೆ ಯಾವುದೋ ಒಂದು ಬಿಸ್ನೆಸ್ ಮಾಡ್ಬೇಕಂತೀವಿ, ಆ ಬಿಸ್ನೆಸ್ ಅಲ್ಲಿ ಕೈ ಸುಟ್ಕೊಂಡ್ಬಿಡ್ತೀವಿ, ಅಲ್ಲೂ 108 ಸಮಸ್ಯೆಗಳು. ಜನರು ಯಾರು ಅರ್ಥ ಮಾಡ್ಕೊಳ್ಳದೆ ಹೋಗ್ಬೋದು. ಮತ್ತೆ ಪಾರ್ಟ್ನರ್ ಇಂದ ಬಿಸ್ನೆಸ್ ಮಾಡಿರ್ತೀವಿ, ಅದರಿಂದನೂ ಕೂಡ ಕೆಲವೊಂದು ಸಮಸ್ಯೆಗಳಾಗ್ಬೋದು. ಎಲ್ಲೋ ನಾವು ಸಾಲ ತೆಗೆದುಕೊಂಡು ಮಾಡಿರ್ತೀವಿ, ಕೊಟ್ಟಿರೋ ಸಾಲ ವಾಪಸ್ ಕೊಡ್ಲಿಕ್ಕೆ ಆಗದೆ ಇರ್ಬೋದು. ಜೀವನದಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇರ್ತಕ್ಕಂಥದ್ದು. ವಿಪರೀತ ಟೆನ್ಷನ್, ವಿಪರೀತ ಒತ್ತಡ, ವಿಪರೀತ ಖರ್ಚು, ಈ ರೀತಿಯ ಒಂದು ಒತ್ತಡದ ಜೀವನದಲ್ಲಿ ಮನುಷ್ಯ ಬದುಕ್ತಾ ಇದ್ದಾನೆ. ನೋಡಿ, ಈ ಸಮಸ್ಯೆಗಳಿಗೆ ನವಗ್ರಹ ರತ್ನಗಳಿಂದ ಅನೇಕ ಪರಿಹಾರಗಳನ್ನ ನಾವು ಪಡ್ಕೋಬಹುದು. ಹಿಂದಕ್ಕೆ ಋಷಿಮುನಿಗಳು ಬಹಳಷ್ಟು ಈ ಒಂದು ಸಮಸ್ಯೆಗೆ ಒಂದು ಪರಿಹಾರವನ್ನ ಕಂಡುಕೊಂಡಿರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದಾಗಿದೆ. ನೋಡಿ, ವೃತ್ತಿಗೆ ವಿದ್ಯಾಭ್ಯಾಸನೇ ಮುಖ್ಯ ಅಲ್ಲ. ಎಷ್ಟೋ ಜನ ವಿದ್ಯೆ ಇರೋದಿಲ್ಲ, ಆದ್ರೆ ಕೆಲಸ ತುಂಬಾ ಉದ್ಯಮದಲ್ಲಿ ಬಹಳಷ್ಟು ಹೆಸರನ್ನ ಮಾಡಿರ್ತಕ್ಕಂಥದ್ದವರನ್ನು ನಾವು ನೋಡಿದೀವಿ. ಇನ್ನು ಸ್ವಂತ ಉದ್ಯಮ ಮಾಡಿ ನಾನಾ ತೊಂದರೆಗಳನ್ನ ಅನುಭವಿಸಿದವರಂತೂ ನೋಡಿದೀವಿ. ಮತ್ತೆ ಅನೇಕ ಸಮಸ್ಯೆಗಳನ್ನ ಅನುಭವಿಸಿದವರನ್ನು ನಾವು ನೋಡಿದೀವಿ. ಈ ಅಡ್ಡಿ ಆತಂಕಗಳು, ಮತ್ತೆ ಕೆಲಸಗಾರರಿಂದ ಸಮಸ್ಯೆಗಳು, ಮಾಲೀಕರಿಂದ ಸಮಸ್ಯೆಗಳು, ಸರ್ಕಾರದ ಕೆಲಸಗಳಿಂದ ಬರಬಹುದಾಗಿರುವಂತಹ ಹಣ ಬರಲ್ಲ, ಆಗ್ಬೇಕಾಗಿರುವಂತ ಕೆಲಸ ಆಗಲ್ಲ. ಮತ್ತೆ ವ್ಯಾಪಾರದಲ್ಲಿ ಅನೇಕ ವಿಘ್ನಗಳು, ಅನೇಕ ಜನರಿಂದ ಸಮಸ್ಯೆಗಳನ್ನ ನಾವು ಇಲ್ಲಿ ಅನುಭವಿಸ್ತಾ ಇರತಕ್ಕಂಥದ್ದು. ಈ ರೀತಿಯ ತೊಂದರೆಗಳನ್ನ ನವರತ್ನಗಳಿಂದ ಯಾವ ರೀತಿ ನಿವಾರಣೆ ಮಾಡ್ಕೋಬಹುದು ಅನ್ನುವಂಥದ್ದನ್ನ ನಮ್ಮ ಋಷಿಮುನಿಗಳು ಬಹಳಷ್ಟು ವಿಷಯಗಳನ್ನ ವಿಸ್ತೃತವಾಗಿ ಬರೆದಿದ್ದಾರೆ. ನಮ್ಗಿಲ್ಲಿ ಮಾಹಿತಿಗಳು ಸಿಗ್ತವೆ. ಇನ್ನು ನೀವು ಚಿಂತೆ ಮಾಡ್ಕೊಂತ ಕುಂತು ಸಮಯವನ್ನ ವ್ಯರ್ಥ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದಕ್ಕೆ ಉಪಾಯವಾಗಿ ಯಾವ ರೀತಿ ಒಂದು ಪರಿಹಾರವನ್ನ ಕಂಡುಕೋಬೇಕು ಅನ್ನುವಂಥದ್ರ ಬಗ್ಗೆ ಇವತ್ತಿನ ಒಂದು ಟಾಪಿಕ್ ಇರತಕ್ಕಂಥದ್ದು. ಒಂದೊಂದು ಗ್ರಹಗಳ ಬಗ್ಗೆನೆ ನಾವು ಇಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗೋಣ. 9 ಗ್ರಹಗಳು, ಒಂದೊಂದು ಗ್ರಹಗಳು ಏನೆಲ್ಲ ಒಂದು ಇಂಥ ವಿಘ್ನಗಳಿಗೆ ಯಾವೆಲ್ಲ ಒಂದು ಪರಿಹಾರಗಳನ್ನ ನಾವು ಸಿಗಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗ್ತಾ ಹೋಗ್ತದೆ. ಹಾಗಾಗಿ 9 ವಿಡಿಯೋಗಳಾಗ್ತವೆ. 9 ವಿಡಿಯೋಗಳನ್ನ ನೀವು ಒಂದೊಂದಾಗಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ತರ ನೋಡ್ಕೊಂತ ಬಂದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ಇನ್ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ವೀಕ್ಷಕರೇ, ಇನ್ನು ವಜ್ರದ ಬಗ್ಗೆ, ವಜ್ರ ರತ್ನದ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೋಡೋಣ. ಇದು ನಮ್ಮ 6ನೇ ವಿಡಿಯೋ ಆಗಿರುವಂತದ್ದು, 6ನೇ ಎಪಿಸೋಡ್ ಆಗಿರುವಂತದ್ದು. 9 ಒಂದು ರತ್ನದ ಬಗ್ಗೆ ವಿಡಿಯೋಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ನೋಡ್ಕೊಳ್ಳಿ. ವೀಕ್ಷಕರೇ, ಈ ವಜ್ರ ಅಂತಂದ್ರೆ ಇದು ಶುಕ್ರ ಗ್ರಹದ ರತ್ನ. ಬಹಳ ಬೆಲೆ ಬಾಳುವಂತಹ ರತ್ನವಾಗಿರ್ತಕ್ಕಂಥದ್ದು, ಅಮೂಲ್ಯ ರತ್ನವಾಗಿರ್ತಕ್ಕಂಥದ್ದು. ಇದನ್ನ ಜನಸಾಮಾನ್ಯರು ಪಡೆಯುವುದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ತುಂಬಾ ಕಾಸ್ಟ್ಲಿ ಇರುವಂತಹ ರತ್ನ ಆಗಿರೋದ್ರಿಂದ ಇದು ಸಾಮಾನ್ಯವಾಗಿ ಸ್ವಲ್ಪ ತೀರಾ ಬಡತನ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ತೆಗೆದುಕೊಳ್ಳೋದು ಕಷ್ಟ. ಆದ್ರೆ ಇದನ್ನ ತೆಗೆದುಕೊಂಡ್ರೆ ಅಥವಾ ಧಾರಣೆ ಮಾಡ್ಕೊಂಡ್ರೆ ಎಂಥ ಫಲ ಸಿಗುತ್ತೆ ನಿಮಗೆ ಅನ್ನುವಂಥದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ನೋಡೋಣ. ನೋಡಿ, ಇದನ್ನೇನಾದ್ರೂ ನೀವು ಡೂಪ್ಲಿಕೇಟ್ ಹಾಕೊಂಡ್ರೆ ಅನೇಕ ಸಮಸ್ಯೆಗಳನ್ನ ಎದುರಿಸುವಂತಹ ಸಾಧ್ಯತೆಗಳಿರ್ತದೆ. ಇದನ್ನ ನೀವು ಗಮನಿಸಬೇಕು. ಯಾಕಂತಂದ್ರೆ ಸಾಮಾನ್ಯರು ಈ ರತ್ನದ ಬದಲಾಗಿ ಇದರ ಉಪರತ್ನಗಳಾದ ಬಿಳಿ
ರತ್ನಗಳು ಡೂಪ್ಲಿಕೇಟ್ ರತ್ನಗಳನ್ನ ಬಳಸ್ತಕ್ಕಂಥದ್ದು ಇರುತ್ತೆ. ಡೂಪ್ಲಿಕೇಟ್ ರತ್ನಗಳನ್ನ ಧರಿಸೋದ್ರಿಂದ ಏನಾಗುತ್ತೆ, ಒಳ್ಳೆ ಫಲಗಳು ಸಿಗಲ್ಲ. ಇದರಿಂದ ತೊಂದರೆಗಳೇ ಹೆಚ್ಚಾಗಿ ಕಾಣುವಂತ ಸಾಧ್ಯತೆಗಳಿರುತ್ತೆ. ನಾವು ಏನು ಈ ರತ್ನ ಹಾಕೊಂಡ್ರೆ ನಮ್ಗೆ ಏನು ಫಲನ ಸಿಗ್ಲಿಲ್ವಲ್ಲ ಅನ್ನುವಂತ ಪ್ರಶ್ನೆಗಳು ಬರಬಹುದು. ಹಾಗಾಗಿ ಇದನ್ನ ಒರಿಜಿನಲ್ ಆಗಿರುವಂತಹ ರತ್ನವನ್ನ ಧರಿಸ್ತಕ್ಕಂಥದ್ದು, ಇದನ್ನ ಧರಿಸಕ್ಕಂಥದ್ರಿಂದ ಬಹಳ ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಸಾಮಾನ್ಯವಾಗಿ ಈ ವಜ್ರ ಉಪರತ್ನಗಳನ್ನ ಕಲೆಗಾರರು, ನಟನೆ ಮಾಡ್ತಕ್ಕಂಥವ್ರು, ಸೌಂದರ್ಯ ವೃದ್ಧಿ ಪಡಿಸ್ತಕ್ಕಂಥವ್ರು, ಕೇಂದ್ರದ ಮುಖ್ಯಸ್ಥರು, ವಿಶೇಷವಾಗಿ ಸೌಂದರ್ಯವನ್ನ ಕಾಪಾಡಿಕೊಳ್ಳಲಿಕ್ಕೆ ಸ್ತ್ರೀಯರು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು. ನೋಡಿ, ಈ ಒಂದು ರತ್ನ ಇದೆಯಲ್ಲ, ತುಂಬಾ ಸುರದ್ರೂಪಿಗಳು, ಆರೋಗ್ಯದ ರಕ್ಷಣೆ, ಆಕರ್ಷಣೆ, ಮತ್ತೆ ಒಂದು ಮಹಾ ಪಂಡಿತರು, ಮಹಾಸ್ಥಾನದಲ್ಲಿರ್ತಕ್ಕಂಥವ್ರು, ಒಂದು ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥವ್ರು, ಒಂದು ಮಹೋನ್ನತವಾಗಿರತಕ್ಕಂಥ ಜವಾಬ್ದಾರಿಯನ್ನ ನಿಭಾಯಿಸ್ತಕ್ಕಂಥ ವ್ಯಕ್ತಿಗಳು ಧಾರಣೆ ಮಾಡ್ಕೊಳ್ತಕ್ಕಂಥದ್ರಿಂದ ಒಳ್ಳೆ ಫಲಗಳು, ಒಂದು ಅಂದ, ಒಂದು ಕಾಂತಿ, ಒಂದು ಜವಾಬ್ದಾರಿ, ಒಂದು ನಾಯಕತ್ವದ ಗುಣಗಳು ಈ ರತ್ನವನ್ನ ಧಾರಣೆ ಮಾಡ್ಕೊಳ್ಳೋದ್ರಿಂದ ಬರುತ್ತೆ. ಇನ್ನು ಈ ಸಿನಿಮಾ ನಟ ನಟಿಯರು ಅಥವಾ ಈ ಕಲೆಯನ್ನ ಪ್ರದರ್ಶನ ಮಾಡತಕ್ಕಂಥವ್ರು, ತಂತ್ರಜ್ಞರು ಮತ್ತು ಈ ವೃತ್ತಿಯಿಂದ ವ್ಯಾಪಾರವನ್ನು ಮಾಡತಕ್ಕಂಥವ್ರು ಈ ಒಂದು ವಜ್ರದ ರತ್ನವನ್ನು ಧರಿಸ್ತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ. ಇನ್ನು ಉದ್ಯೋಗ ಅಥವಾ ಉದ್ಯೋಗಸ್ಥರು ಧರಿಸಿದ್ರೆ ಇದರ ಒಂದು ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ. ನೀವು ಯಾವುದೇ ತರದ ಒಂದು ಉದ್ಯೋಗವನ್ನ ಮಾಡಿ, ವ್ಯಾಪಾರವನ್ನ ಮಾಡಿ, ಆ ವ್ಯಾಪಾರ ಕ್ಷೇತ್ರದಲ್ಲಿ ಬಹಳಷ್ಟು ಲಾಭಗಳು ಕಾಣಬಹುದು. ಈ ಒಂದು ರತ್ನವನ್ನ ಧರಿಸ್ತಕ್ಕಂಥದ್ರಿಂದ ಯಾವುದೇ ವ್ಯಾಪಾರದಲ್ಲಿಯೂ ಕೂಡ ಒಂದು ಲಾಭವನ್ನ ಗಳಿಸುವಂತದ್ದಕ್ಕೆ ಅವಕಾಶಗಳಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಈ ವಜ್ರ ಮತ್ತು ಉಪರತ್ನಗಳನ್ನ ಈ ಬೆಳ್ಳಿ ಅಥವಾ ಬೆಳ್ಳಿಯ ಆಭರಣ ಅಥವಾ ಈ ಇಂತಹ ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳು, ವ್ಯಾಪಾರಸ್ಥರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಹಾಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಸೌಂದರ್ಯಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನ ಮಾರಾಟ ಮಾಡ್ತಕ್ಕಂಥವ್ರಿಗೆ ಇದು ತುಂಬಾ ಉಪಯೋಗ ಆಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಕೇಂದ್ರದಲ್ಲಿ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ, ಜೊತೆಗೆ ವಸ್ತ್ರ, ಅದರಲ್ಲೂ ಕೂಡ ವೈಭವದ ವಸ್ತ್ರಗಳ ತಯಾರಿಕೆ ಮಾಡ್ತಕ್ಕಂಥವ್ರಿಗೆ, ಮಾದರಿ ಉಡುಪುಗಳನ್ನ, ಫ್ಯಾನ್ಸಿ ಡ್ರೆಸ್ಗಳನ್ನ ಮಾರಾಟ ಮಾಡ್ತಕ್ಕಂಥವ್ರಿಗೆ, ತಯಾರಿ ಮಾಡ್ತಕ್ಕಂಥವ್ರಿಗೆ, ದೊಡ್ಡ ದೊಡ್ಡ ರಿಸ್ಕ್ ಅನ್ನ ತೆಗೆದುಕೊಂಡು ಕೆಲಸ ಮಾಡ್ತಕ್ಕಂಥವ್ರಿಗೆ, ಮಾಲೀಕರಿಗೆ ರತ್ನಧಾರಣೆಯಿಂದ ಬಹಳ ಒಳ್ಳೆ ಅಭಿವೃದ್ಧಿ ಆಗುವಂಥದ್ದು. ಮತ್ತೆ ಸ್ತ್ರೀಯರಿಂದ ಸಹಾಯ ಅಥವಾ ಸ್ತ್ರೀ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಲಾಭಗಳು ಗಳಿಸುವಂತಹ ಸನ್ನಿವೇಶಗಳು ಕಂಡು ಬರತಕ್ಕಂಥದ್ದು. ಜೊತೆಗೆ ಅನುಕೂಲಕರವಾದ ಫಲಗಳು ಸಿಗುತ್ತೆ. ಹೆಚ್ಚಾಗಿ ಮನೆಯ ಪತ್ನಿಯಿಂದಲೇ ನಿಮ್ಮ ಉದ್ಯೋಗದಲ್ಲಿ ಸಹಕಾರ ಸಿಗುವಂತಹ ಸಾಧ್ಯತೆಗಳಿರೋದ್ರಿಂದನೂ ಕೂಡ ಇದು ಸ್ತ್ರೀಯರು ಧರಿಸ್ತಕ್ಕಂಥದ್ದು ಇನ್ನೂ ಶ್ರೇಷ್ಠವಾದಂತಹ ಫಲ ಸಿಗುತ್ತೆ. ತೋಟಗಾರಿಕೆ, ಹೂವು, ಹಣ್ಣು, ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲಿ ಅಥವಾ ಮಾರಾಟ ಮಾಡ್ತಕ್ಕಂಥದ್ರಲ್ಲಿ ಬಹಳಷ್ಟು ಲಾಭಗಳಾಗುವಂಥದ್ದು. ಇನ್ನು ಈ ಆಭರಣ ಕ್ರಯ ವಿಕ್ರಯ ಅಥವಾ ಕಲಾತ್ಮಕ ವಸ್ತುಗಳನ್ನ ತಯಾರು ಮಾಡ್ತಕ್ಕಂಥವ್ರಿಗೂ ಕೂಡ ಈ ವಜ್ರವನ್ನ ಧರಿಸ್ತಕ್ಕಂಥದ್ರಿಂದ ಬಹಳ ಒಳ್ಳೆ ಫಲಗಳು ಸಿಗುತ್ತೆ. ಚಿತ್ರಗಳು, ತಯಾರಿಕಾ ಘಟಕ ಮತ್ತೆ ಈ ಉಪಯೋಗ ಹೆಚ್ಚಾಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಅಲ್ಲದೆ ಈ ಸಂಗೀತ, ನೃತ್ಯ, ಸಿನಿಮಾ ಕೇಂದ್ರ ಅಥವಾ ಲಿಖಿತ ಕಲೆಗಳ ವೈಭವ, ಇಂತಹ ಕ್ಷೇತ್ರಗಳಲ್ಲಿ ವಾದನ, ಹೋಟೆಲ್, ಸಿಹಿ, ಬೇಕರಿ ನಡೆಸ್ತಕ್ಕಂಥವ್ರಿಗೆ, ಆಹಾರ ತಯಾರಿಕೆ ಮಾಡತಕ್ಕಂಥವ್ರಿಗೆ ಈ ವಜ್ರದ ಹರಳನ್ನ ಧರಿಸ್ತಕ್ಕಂಥದ್ದು, ರತ್ನವನ್ನ ಧರಿಸ್ತಕ್ಕಂಥದ್ರಿಂದ ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗುವಂಥದ್ದು. ಇನ್ನು ಅಲಂಕಾರ ಮತ್ತು ಅಲಂಕಾರಕ್ಕೆ ಸಂಬಂಧಿಸಿರ್ತಕ್ಕಂಥ ವಸ್ತುಗಳು ತಯಾರಿಕೆ ಮತ್ತು ಮಾರಾಟ ಮಾಡತಕ್ಕಂಥವ್ರಿಗೆ ಬಹಳಷ್ಟು ಅನುಕೂಲತೆಗಳು ಉಂಟಾಗುವಂಥದ್ದು. ರತ್ನಧಾರಣೆಯಿಂದ ಪ್ರಗತಿ ಮತ್ತು ಉದ್ಯೋಗದಲ್ಲಿ ಬಹಳಷ್ಟು ಹೆಸರನ್ನ ಪಡೆಯುವಂಥದ್ದು ಮತ್ತೆ ಯಶಸ್ಸನ್ನ ಪಡೆಯುವಂತಹ ಸಾಧ್ಯತೆಗಳಿದೆ. ಮನೆಯಲ್ಲೇ ಕುಳಿತು ಸಂಪಾದಿಸುವವರಿಗೆ ಇದರ ಉಪಯೋಗ ಹೆಚ್ಚಾಗಿ ಕಂಡು ಬರುವಂತಹ ಸಾಧ್ಯತೆಗಳು, ಹೆಚ್ಚು ಶ್ರಮ ವಹಿಸದೆ ಹೆಚ್ಚಿನ ಲಾಭವನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಈ ಒಂದು ರತ್ನವನ್ನ ಧರಿಸ್ತಕ್ಕಂಥದ್ರಿಂದ, ವಜ್ರವನ್ನ ಧರಿಸ್ತಕ್ಕಂಥದ್ರಿಂದ ಆಗುವಂಥದ್ದು ಗಮನಿಸಬೇಕಾಗತ್ತೆ. ಉಳಿದ ಟೋಟಲ್ 9 ರತ್ನಗಳ ಬಗ್ಗೆ ವಿಡಿಯೋಗಳು ಸಿಗುತ್ತೆ. ನೀವು ನಿಮಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಳ್ಳಿ. ಒಂದು ಕಡೆಯಿಂದ ನೋಡ್ಕೊಂಡ್ರೆ ನಿಮ್ಗೆ ಬಹಳ ಅನುಕೂಲತೆ ಇರುವಂತಹ ಫಲಗಳು ಸಿಗ್ತವೆ.
ನೋಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಜೊತೆಗೆ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ.